ಇವತ್ತಿಗೆ ಬರೋಬ್ಬರಿ 1 ವರ್ಷ ಪುಟ್ಟ ರಾಷ್ಟ್ರ ಉಕ್ರೇನ್ ಮೇಲೆ ಪ್ರಬಲ ರಷ್ಯಾ ದಾಳಿಯನ್ನ ಮಾಡಿಬಿಟ್ಟಿತ್ತು. 1 ವರ್ಷವೇ ಕಳೆದರೂ ಕೂಡ ಯುದ್ಧವೂ ನಿಂತಿಲ್ಲ, ಸಾವು ನೋವಿಗೂ ಬ್ರೇಕ್ ಬಿದ್ದಿಲ್ಲ. ಉಕ್ರೇನ್ ಜೊತೆ ಸದಾ ಜಿದ್ದು, ಒಂದಲ್ಲ ಒಂದು ಕಿರಿಕ್. ಅದೇ ಸಾಕಾಗಿತ್ತು ರಷ್ಯಾ ದಾಳಿಗೆ. ರಷ್ಯಾ ಒಮ್ಮೆಲೆ ದಾಳಿ ಮಾಡಿಬಿಟ್ಟಿತ್ತು. ಉಕ್ರೇನ್ ಅಧ್ಯಕ್ಷ ಸ್ಥಾನದಲ್ಲಿ ಜೆಲೆನ್ಸ್ಕಿ ಅಲ್ಲದೆ ಇನ್ಯಾರೇ ಇದ್ರೂ ರಾಜಿ ಆಗ್ತಿತ್ತೇನೋ. ಆದ್ರೆ ರಾಜಿಗೆ ಬಗ್ಗದೆ ವಿಶ್ವ ರಾಷ್ಟ್ರಗಳ ಸಹಕಾರದೊಂದಿಗೆ ಈಗಲೂ ರಷ್ಯಾ ದಾಳಿಗೆ ಎದೆಯೊಡ್ಡಿ ನಿಂತಿರೋ ರಿಯಲ್ ಹೀರೋ ಜೆಲೆನ್ಸ್ಕಿ. ರಷ್ಯಾದ ಆಕ್ರಮಣವನ್ನು ತಡೆದುಕೊಳ್ಳುತ್ತಾ ಪ್ರಬಲ ಹೋರಾಟ ಮಾಡುತ್ತಾ ಸೈನಿಕರೊಂದಿಗೆ ಜನರನ್ನು ಯುದ್ಧೋನ್ಮಾದ ಮಾಡಿದ್ದು ಜೆಲೆನ್ಸ್ಕಿ ಧೈರ್ಯಕ್ಕೆ ಸಾಕ್ಷಿ. ಇಡೀ ದೇಶ ಕತ್ತಲಾಗಿತ್ತು, ಬಾಂಬ್ ಬೆಂಕಿಯಿಂದ ಧಗಧಗಿಸ್ತಿತ್ತು. ಅನ್ನ ಆಹಾರಕ್ಕಾಗಿ ಜನ ಹೋರಾಡ್ತಿದ್ರು. ಎಲ್ಲವನ್ನೂ ಕತ್ತಲೆ ಬೀದಿಗಿಳಿದ ಅಧ್ಯಕ್ಷ ಜೆಲೆನ್ಸ್ಕಿ ನಿಮ್ಮೊಂದಿಗೆ ನಾನಿದ್ದೇನೆ ಎಂಬ ಸಂದೇಶ ರವಾನಿಸಿದ್ರು. ಯುದ್ಧದಲ್ಲಿ ಕನ್ನಡಿಗ ನವೀನ್ ಸೇರಿ ಸಾವಿರಾರು ಜನ ಸತ್ರು. ಮೆಡಿಕಲ್ ಓದಲು ಹೋಗಿದ್ದ ಭಾರತೀಯರ ನೆರವಿಗೆ ನಿಂತಿತ್ತು ಕೇಂದ್ರ ಸರ್ಕಾರ. ಉಕ್ರೇನ್ನಿಂದ ಭಾರತೀಯರ ರಕ್ಷಣಾ ಕಾರ್ಯವೂ ಆಯಿತು. ಯುದ್ಧದಲ್ಲಿ ಉಕ್ರೇನ್ನ 21,000ಕ್ಕೂ ಅಧಿಕ ಜನರ ಆಸ್ತಿಪಾಸ್ತಿ ನಷ್ಟವಾಯಿತು. ಬರೋಬ್ಬರಿ 8,006 ಜನರು ಯುದ್ಧದಲ್ಲಿ ಸತ್ರು. 13,287 ಜನರಿಗೆ ಯುದ್ಧದಲ್ಲಿ ಗಾಯಗೊಂಡಿದ್ರು. ನೆಲೆಯಿಲ್ಲದೆ ಈಗಲೂ ಅದೆಷ್ಟೋ ಜನ ನಿರ್ಗತಿಕರಾಗಿದ್ದಾರೆ. ರಷ್ಯಾದ 97,690 ಸೈನಿಕರ ಸಾವಾಗಿದೆ. 5,958 ಶಸ್ತ್ರಸಜ್ಜಿತ ವಾಹನ ನಾಶವಾಗಿದೆ. 2,985 ಟ್ಯಾಂಕ್ಗಳು, ಸೇನಾ ಜೆಟ್ಗಳು, 264 ಹೆಲಿಕಾಪ್ಟರ್ ನಾಶವಾಗಿವೆ. 1,648 ಡ್ರೋನ್ಗಳು ಹಾಗೆ 653 ಕ್ಷಿಪಣಿಗಳು ನಾಶವಾಗಿವೆ. ಈ ಮಧ್ಯೆ ಉಕ್ರೇನ್ ಸಂಘರ್ಷದ ಬೆಂಕಿಗೆ ತುಪ್ಪ ಸುರಿದವರು ಪಾಶ್ಚಿಮಾತ್ಯದವರು ಅಂತ ಪರೋಕ್ಷವಾಗಿ ಅಮೆರಿಕ ಟಾರ್ಗೆಟ್ ಮಾಡಿದ್ರು ರಷ್ಯಾ ಅಧ್ಯಕ್ಷ ಪುಟಿನ್. ಅದಾದ ಬೆನ್ನಲ್ಲೇ ರಷ್ಯಾಗೆ ದಿಢೀರ್ ಭೇಟಿ ಕೊಟ್ಟರು ಅಮೆರಿಕ ಅಧ್ಯಕ್ಷ ಜೋ ಬೈಡನ್. ಉಕ್ರೇನಿಗರ ಜೊತೆ ನಾವಿದ್ದೇವೆ ಎಂಬ ಸಂದೇಶ ನೀಡಿದ್ದಾರೆ. ಅಲ್ಲದೆ ಫಿರಂಗಿ, ಮದ್ದುಗುಂಡುಗಳು, ರಕ್ಷಣಾ ವ್ಯವಸ್ಥೆಗಳು ಹಾಗೂ ವಾಯು ಕಣ್ಗಾವಲು ರಾಡರ್ಗಳು ಸೇರಿದಂತೆ ಅಗತ್ಯ ಯುದ್ಧ ಸಾಮಗ್ರಿ ಪೂರೈಸುವ ಭರವಸೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನೋರಾ ಫತೇಹಿ, ರಾರಾ ರಕ್ಕಮ್ಮ ಜಾಕ್ವೆಲಿನ್ಗೆ ಮೋಸ ಮಾಡಿ ಜೈಲು ಸೇರಿರುವಂತ ಸುಖೇಶ್ ಚಂದ್ರಶೇಖರ್ ಜೀವನ ಜೈಲಲ್ಲೂ ಕೂಡ ಐಷಾರಾಮಿ. ದೆಹಲಿ ಜೈಲಿನ ಪರಿಶೀಲನೆ ಮಾಡಿದಂತ ಪೊಲೀಸರಿಗೆ ಇಲ್ಲಿ ಶಾಕ್ ಆದಿತ್ತು. ದೆಹಲಿಯ ತಿಹಾರ್ ಜೈಲು ಒಂದಲ್ಲ ಒಂದು ವಿಚಾರಕ್ಕೆ ಪದೇ ಪದೇ ಸುದ್ದಿ ಆಗ್ತಾನೆ ಇರುತ್ತೆ. ಇದೀಗ ಮತ್ತದೇ ಭಯಾನಕ ಸುದ್ದಿ ತಿಹಾರ್ ಜೈಲಿನಿಂದ ಹೊರಬಂದಿದೆ. ಅಕ್ರಮ ಹಣ ವರ್ಗಾವಣೆ ಕೇಸ್. ನೋರಾ ಫತೇಹಿ, ಜಾಕ್ವೆಲಿನ್ಗೆ ಮೋಸ ಮಾಡಿ ಜೈಲು ಸೇರಿರುವ ಸುಖೇಶ್ ಚಂದ್ರಶೇಖರ್ ಈ ಬಾರಿಯ ಸುದ್ದಿ. ಸುಖೇಶ್ ಚಂದ್ರಶೇಖರ್ ಇರುವ ತಿಹಾರ್ ಜೈಲಿನ ಸೆಲ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. 8 ರಿಂದ 9 ಅಧಿಕಾರಿಗಳು ಶೋಧ ಮಾಡಿದ್ದಾರೆ. ಜೈಲಿನಲ್ಲಿ ಐಷಾರಾಮಿ ಜೀವನ ಕಂಡಿದೆ. 5 ಲಕ್ಷ ಮೌಲ್ಯದ ಚಪ್ಪಲಿ, 80,000 ಮೌಲ್ಯದ 3 ಜೀನ್ಸ್ ಸೇರಿದಂತೆ ಹಲವು ಐಷಾರಾಮಿ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಜೈಲಿನ ಸಿಸಿಟಿವಿಯಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದ ದೃಶ್ಯಾವಳಿಗಳು ವೈರಲ್ ಆಗಿವೆ. ಅಧಿಕಾರಿಗಳು ಒಮ್ಮೆಲೆ ನುಗ್ಗಿದ ತಕ್ಷಣ ಸುಖೇಶ್ ತಬ್ಬಿಬ್ಬಾಗಿದ್ದಾನೆ. ಕೋಣೆಯ ಗೋಡೆಯೊಂದರ ಬಳಿ ನಿಂತು ಕಣ್ಣೀರು ಹಾಕಿದ್ದೂ ಕೂಡ ಸಿಸಿಟಿವಿಯಲ್ಲಿ ಕಂಡಿದೆ. ಈ ಮಧ್ಯೆ ಸುಖೇಶ್ ಚಂದ್ರಶೇಖರ್ ಕೋಣೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸೋರಿಕೆ ಮಾಡಿದ ವ್ಯಕ್ತಿಯ ವಿರುದ್ಧವೂ ಕ್ರಮ ಕೈಗೊಳ್ಳಲು ಜೈಲಿನ ಅಧಿಕಾರಿಗಳು ಮುಂದಾಗಿದ್ದಾರೆ. ಮೊನ್ನೆ ಪ್ರೇಮಿಗಳ ದಿನದಂದು ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ಗೆ ಜೈಲಿನಿಂದಲೇ ವಿಶ್ ಮಾಡಿದ್ದ. ಇದೀಗ ದಾಳಿಯಾಗಿದ್ದು ಮುಂದಿನ ಕ್ರಮ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.